ಎಸ್ ಆರ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫಸ್ಟ್ ಆಫ್ ಆಲ್, ಯಾಕಂದ್ರೆ ಎಸ್ ಆರ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ PUC ಒಂದೇ ಇಲ್ಲ, ಸ್ಕೂಲ್ ಇದೆ, B.Ed ಇದೆ, ಡಿಗ್ರಿ ಕಾಲೇಜ್ ಇದೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ. ಎಸ್ ಆರ್ ಎಸ್ ಅಲ್ಲಿ ಕಾಮರ್ಸ್ ಸ್ಟಾರ್ಟ್ ಆಗಿದ್ದು 2009 2009. ಅದಕ್ಕಿಂತ ಮುಂಚೆ 2007 ಅಲ್ಲಿ ಸೈನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ನನ್ನ ಫಸ್ಟ್ ನನ್ನ PG ಔಟ್ಪುಟ್ M.Com ನಾನು ಮಾಡಿರೋದು PG ಔಟ್ಪುಟ್ 2009 ಅಲ್ಲೇ ನಾನು SRSPU ಕಾಲೇಜಲ್ಲಿ ಡೆಮೋ ಕೊಟ್ಟೆ ಅಂಡ್ ಐ ಗಾಟ್ ಸೆಲೆಕ್ಟೆಡ್. ಸೊ ಡೆಮೋ, ಟು ಬಿ ಫ್ರ್ಯಾಂಕ್, ಇಟ್ ವಾಸ್ ನಾಟ್ ಗುಡ್, ಆವ್ರೇಜ್. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೌ ಐ ಗಾಟ್ ಸೆಲೆಕ್ಟೆಡ್ ಅಂತ ಅನ್ಸ್ಬಿಡ್ತು ನನಗೆ. ಬಟ್ ನಮ್ಮ SRS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ BA ಲಿಂಗಾರೆಡ್ಡಿ ಸರ್, ಚೇರ್ಮನ್ ಸರ್, ಅವರೊಂದು ನಂಬಿಕೆ ತೋರಿಸಿದ್ರು. ಅದನ್ನ ನಾನು ಉಳಿಸ್ಕೊಳಕ್ಕೆ ರಾತ್ರಿ, ಅಂದ್ರೆ ಟೀಚಿಂಗ್ ಫೀಲ್ಡ್, ನಾನು ಟೀಚರ್ ಆದ್ಮೇಲೆ ನನಗೆ ಅನಿಸ್ತು ಒಬ್ಬ ಟೀಚರ್ ಆಗೋದು ಬಹಳ ಕಷ್ಟದ ಕೆಲಸ. ಪ್ರಪಂಚದಲ್ಲಿ ನಮಗಿರೋ ನಾಲೆಜ್ ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಕಷ್ಟದ ಕೆಲಸ ಇದೊಂದೇ ಇರೋದು. ಯಾಕಂದ್ರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ನನಗೆ ಬಂದ್ಮೇಲೆ ನನಗೆ ಗೊತ್ತಾಗಿರೋದು 3 ತರ ಕೆಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಟಾಪರ್, ಇನ್ನೊಬ್ರು ಆವ್ರೇಜ್, ಇನ್ನೊಬ್ರು ಫೇಲೂರ್ಸ್. ಎಲ್ರೂ ಮೈಂಡ್ ಸೆಟ್ ಒಂದೇ ತರ ಇರಲ್ಲ. ಸೊ ಒಬ್ಬ ಟೀಚರ್ ವೆಲ್ ಪ್ರಿಪೇರ್ ಆಗಿ ಕ್ಲಾಸಿಗೆ ಹೋದ್ರೆ ಮಾತ್ರ ಈ 3 ಕೆಟಗರಿ ಸ್ಟೂಡೆಂಟ್ಸ್ಗೆ ಅರ್ಥ ಮಾಡ್ಸಕ್ ಸಾಧ್ಯ. ಮತ್ತೆ ಒಳ್ಳೆ ಟೀಚರ್ ಆಗ್ಬೇಕು, ನನ್ನ ಪಾಠ ಏನ್ ರೆಡಿ ಆಗಿರ್ತೀನೋ ಅದನ್ನ ಕನ್ವಿನ್ಸ್ ಮಾಡ್ಬೇಕು ಸ್ಟೂಡೆಂಟ್ಸ್ಗೆ ಅಂದ್ರೆ ಐ ಕಾಂಟ್ಯಾಕ್ಟ್ ಬಹಳ ಇಂಪಾರ್ಟೆಂಟ್. ಕೆಲವು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ತೋರಿಸ್ತಿರಲ್ಲ ಕ್ಲಾಸಲ್ಲಿ. ಇಂಟ್ರೆಸ್ಟ್ ತೋರಿಸ್ತಿಲ್ಲವ್ರಿಗೆ ನಾವು ಇಂಟ್ರೆಸ್ಟ್ ಬರೋ ಹಾಗೆ ಪಾಠ ಮಾಡ್ಬೇಕಂದ್ರೆ ಐ ಕಾಂಟ್ಯಾಕ್ಟ್ ಇರಬೇಕು. ಆಗ ಅವ್ರು ನಮಗೆ ಅಬ್ಸರ್ವ್ ಮಾಡ್ತಾರೆ. ನಾನು ಬರೀ ನನ್ನ ಪಾಠ ಕೇಳ್ತಿರೋ ಸ್ಟೂಡೆಂಟ್ಸ್ ಮೇಲೆ ಗಮನ ಕೊಟ್ರೆ, ಯಾರು ಐ ಕಾಂಟ್ಯಾಕ್ಟ್ ಅಲ್ಲಿ ಇರೋಲ್ಲ ಅವ್ರು ಗಮನ ಕೊಡಲ್ಲ. ಸೊ SRS ಕಾಲೇಜಲ್ಲಿ 2009 ನನಗೆ ಈ 2026 ಅಂದ್ರೆ 17 years ಕಂಪ್ಲೀಟ್ ಆಗಿ ಇದು 18th year. I have faced many challenges. 2009 ಅಲ್ಲಿ ನಾನು ಫ್ರೆಶರ್ ಆಗಿ ಜಾಯ್ನ್ ಆದೆ. ಸ್ಟೂಡೆಂಟ್ಸ್ ಮುಂದೆ ಪಾಠ ಮಾಡ್ಬೇಕಂದ್ರೆ ನನಗೆ ಬಹಳ ಹೆದರಿಕೆ ಆಗ್ತಿದೆ. ಫಸ್ಟ್ ಫ್ರೆಶರ್ ಆಗಿದ್ದೆ, ಬಹಳ ಹೆದರಿಕೆ ಆಗೋದು. ಸಣ್ಣ ಪುಟ್ಟ ಸೆಮಿನಾರ್ಸ್ ನಾವು PG ಡಿಗ್ರಿಯಲ್ಲೆಲ್ಲ ಮಾಡಿದೀವಿ, 5-10 ನಿಮಿಷದ್ದು. ಆದ್ರೆ ಸ್ಟೂಡೆಂಟ್ಸ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಅರ್ಧ ಗಂಟೆ 45-50 ಮಿನಿಟ್ಸ್ ಕ್ಲಾಸ್ ಮಾಡ್ಬೇಕಂದ್ರೆ ಹೇಗೆ ಡ್ರ್ಯಾಗ್ ಮಾಡಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು. ಈಗ ನೋಡಿ, ಪೊಲೀಸ್ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ನಾವೇನ್ ಅನ್ಕಂತೀವಿ, ಒಂದು ಯಾರಾದ್ರೂ ಹೀರೋ ನೋಡ್ಬಿಟ್ರೆ ಎಷ್ಟು ಒಳ್ಳೆ ವೆಲ್ ಬಿಲ್ಡ್ ಬಾಡಿ ಮಾಡ್ಯಾನಂದ್ರೆ ಜಿಮ್ಗೆ ಹೋಗ್ಬೇಕು ಅನ್ಸುತ್ತೆ. ಪೊಲೀಸ್ ಮೂವೀಸ್ ನೋಡಿದ್ರೆ ಪೊಲೀಸ್ ಆಗ್ಬೇಕು ಅನ್ಸುತ್ತೆ, ಡಾಕ್ಟರ್ ನೋಡಿದ್ರೆ ಡಾಕ್ಟರ್ ಆಗ್ಬೇಕು ಅನ್ಸುತ್ತೆ. ನನಗ್ ಜೀವನದಲ್ಲಿ ಟೀಚರ್ ಆಗ್ಬೇಕಂತ ನಾನು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಬಂದೆ. ಯಾಕಂದ್ರೆ ನಾನು PUC ಡಿಗ್ರಿ ಮಾಡಿದ್ದು ಚಿತ್ರದುರ್ಗದ SJM ಮೇನ್ ಕಾಲೇಜ್ ಅಲ್ಲಿ. MBA ಮಾಡ್ಬೇಕಂತ ಬಹಳ ಹುಚ್ಚಿತ್ತು. ಕಾರ್ಪೊರೇಟ್ ಸೆಕ್ಟರ್ ಲೈಫ್ ಹೇಗಿರುತ್ತೆ, ಬೆಂಗಳೂರು ಲೈಫ್, ಝೊಮ್ಯಾಟೊ ಅದ್ರಲ್ಲೆಲ್ಲ ತಿನ್ಕಂಡು ಲೈಫ್ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು PG ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಲೈಫ್ ಅಂತ ನಾನು MBA ಬಹಳ ಟ್ರೈ ಮಾಡಿದೆ. ಆದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಮೇಲೆ ಹೋಗಂತ ಅವಕಾಶ ಬಂತು, ಫ್ರೀ ಸೀಟ್ ಸಿಗ್ಲಿಲ್ಲ. ನಮ್ಮನೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಮ್ಮ ಮನೆಗೆ ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ಕಳಿಸ್ತೀನಂತ ಇದ್ರು, ಬಟ್ ಲೋನ್ ತಗೊಬೇಕಂತ ಅಂದ್ರು. ಯಾಕಂದ್ರೆ MBAಗೆ ಈಗ್ಲೂ lakhs together we have to spend. If it is not free seat, if you don't get free seat, lakhs together. IIM get 25 lakh without hostel, including hostel 30 to 35 lakh ಇದೆ. ಸೊ ನಾನು ಫ್ರೀ ಸೀಟ್ ತಗೊಂಡಿದ್ರೆ ಖಂಡಿತ MBA ಮಾಡ್ತಿದ್ದೆ. ನಾನು M.Com ಮಾಡ್ತಿರ್ಲಿಲ್ಲ, ಇವತ್ತು ನಾನು ಟೀಚರ್ ಆಗ್ತಿರ್ಲಿಲ್ಲ. ಫ್ರೀ ಸೀಟ್ ಆಗಿರ್ಲಿಲ್ಲ, ನನ್ನ ತಂದೆ ತಾಯಿಗೆ ನಾನು ಯಾಕೆ ಹೊಣೆ ಮಾಡ್ಬೇಕು, ನಾನ್ ಕಷ್ಟಪಟ್ಟು ನಾನು ತಗೊಂಡಿದ್ರೆ ಆ ಫೀಲ್ಡ್ ಅನ್ನ ಚೂಸ್ ಮಾಡ್ತಿದ್ದೆ ಅಂತ MBA ಡ್ರಾಪ್ ಮಾಡಿ B.Com ಮೇಲೆ ಏನಾದ್ರು ಜಾಬ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಮೇಡಮ್ ಒಬ್ರು ಡಿಗ್ರಿಗೆ ಕ್ಲಾಸ್ ತಗೊಂಡವ್ರು, ಡಿಗ್ರಿಯಲ್ಲಿ ನನಗೆ ವೀಣಾ ಮೇಡಮ್ ಅಂತ, 2 ವರ್ಷ PG ಮಾಡು, ಡಿಗ್ರಿ ಆದ್ಮೇಲೆ 2 ವರ್ಷ PG ಮಾಡು, ಬೇರೆ ಆಪ್ಷನ್ ಏನಿದೆ, MBA ಬಿಟ್ರೆ M.Com.
ನಾನು ನಮ್ಮ ಮೇಡಮ್ ಹೇಳ್ದೆ M.Com ಮಾಡಿದ್ರೆ ಟೀಚರ್ ಆಗ್ತಾರೆ, ಡಿಸಿಪ್ಲಿನ್ ಎಲ್ಲ ಹೇಳ್ಕೊಡ್ಬೇಕು. ನನಗೆ ಅದ್ರಲ್ಲಿ ಅಂತ ಆಸಕ್ತಿ ಇರ್ಲಿಲ್ಲ. ಯಾಕಂದ್ರೆ ಕ್ವಶನ್ ಕೇಳ್ತೀನಿ, ನಾನು ನಿಮ್ ಸ್ಟೂಡೆಂಟ್ ಆಗಿರೋದ್ರಿಂದ ನಂಗೆ ಬಂದಿದ್ದ ಡೌಟ್, ನೀವು ನಮ್ಗೆ ಎಲ್ಲ ಡಿಸಿಪ್ಲಿನ್ಡ್ ಆಗಿ ನಾವು ನಿಮ್ ಮುಂದೆ ಇಂಡಿಸಿಪ್ಲಿನ್ ಆಗಿರಕ್ಕೆ ಎದುರ್ತಿದ್ವಿ. ಸೊ ನೀವು ಸ್ಟೂಡೆಂಟ್ ಲೈಫ್ ಅಲ್ಲಿ ಹೆಂಗಿದ್ರಿ ಅಂತ, ಯಾಕಂದ್ರೆ ನಮ್ಗೆ ಅಷ್ಟು ಇರೋದ್ರಿಂದ ನನಗೆ ನಾನು ಈಗಿನ ಹೇಳ್ದೆ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು. ಅದಕ್ಕಿಂತ ಜಾಸ್ತಿ ನನ್ ಬಾಳ ಮಾತು ಕಡಿಮೆ, ಬಹಳ ಸೈಲೆಂಟ್. ಯಾರ ಸ್ಟೇಜ್ ಮೇಲೆ ಯಾವತ್ತು ಹೋದವನಲ್ಲ, ಮಾತಾಡ್ದವನಲ್ಲ, ಅದು ಹೆದರಿಕೆ ನನಗೆ ಬಹಳ ಇತ್ತು. ಹಾಗಾಗಿ ನನ್ಗೆ ಟೀಚರ್ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಬಟ್ ನನ್ ತೋಳುಣ್ಸೆ 2007 ನನ್ ತೋಳುಣ್ಸೆ PGಗೆ ನಾನು ಜಾಯ್ನ್ ಆದೆ. ಅಲ್ಲಿ ನನ್ನ ಲೈಫ್ ಚೇಂಜ್ ಆಯ್ತು. ವೆರಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗ್ಬೇಕಿತ್ತು, ಮಾತಾಡ್ಲೇಬೇಕಿತ್ತು, ಪ್ರೆಸೆಂಟೇಶನ್ ಕೊಡ್ಬೇಕಿತ್ತು, ವೆಲ್ಕಮ್ ಮಾಡ್ತಿದ್ದೆ. ಸೆಂಡ್ ಆಫ್ ಅಲ್ಲಿ ನನ್ನ ಸೆಂಡ್ ಆಫ್ ಜೂನಿಯರ್ಸ್ ನಮಗ್ ಕೊಟ್ರು. ಆದ್ರೆ ನಮ್ಮ ಜೂನಿಯರ್ಸ್ ಜೊತೆಗೆ ಡ್ಯಾನ್ಸ್ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ಕಲ್ಚರಲ್ಲು ಸ್ಕ್ರಿಪ್ಟ್ ಬರೀತಿದ್ದೆ, ಸ್ಕಿಟ್ಟಿಗೆ. ನನಗೆ ಹಾಡು ಹೇಳೋ ಅಭ್ಯಾಸ ಕೂಡ ಇತ್ತು, ಪೊಯಿಟ್ರೀಸ್ ಬರೀತಿದ್ದೆ. ಬಟ್ ಟೀಚಿಂಗ್ ಅಲ್ಲಿ ಈ ಬುಕ್ಸ್ ಎಲ್ಲ ಕ್ಯಾರಿ ಮಾಡಬೇಕು, ಬುಕ್ಸ್ ಓದೋ ಅಭ್ಯಾಸ ನನಗೆ ಇರ್ಲಿಲ್ಲ. ಬಟ್ ಈಗ ನನಗೆ ಅದು ಹ್ಯಾಬಿಟ್ ಆಗಿದೆ, ಓದ್ಲೇಬೇಕು. ಮತ್ತೆ ನಿಮ್ದು ಈಗ ಲೈಫ್ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾರೆ ಸರ್, ನಿಮ್ ಕಾಲೇಜ್ ಲೈಫ್ ಅಲ್ಲಿ ಸೊ ನೀವು ಹಿಂಗ್ ಬ್ಯಾಕ್ ಬೆಂಚರ್ ಆಗಿದ್ರ ಅಥವಾ ಫುಲ್ ಟಾಪರ್ ಬಾಯ್ ಫ್ರೆಂಡ್ ಬೆಂಚಲ್ಲಿ ಕೂತಿದ್ರ, ಹೆಂಗಿದ್ರಿ ಸರ್ ನೀವು ಚೈಲ್ಡ್ಹುಡ್ ಅಲ್ಲಿ? ನಾನು ಟಾಪರ್ ಏನ್ ಆಗಿರ್ಲಿಲ್ಲ, ಟು ಬಿ ಫ್ರಾಂಕ್, ಬಿಲೋ ಅವರೇಜ್ ಸ್ಟೂಡೆಂಟ್. ನನಗೆ ಸ್ಕೂಲ್ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ, ಒಳ್ಳೆ ಸ್ಕೂಲೇ ಇತ್ತು. PUC ಮತ್ತೆ ಡಿಗ್ರಿ ನಾನು SJM ಕಾಲೇಜಲ್ಲೇ ಮಾಡಿದ್ದೆ. ನನಗೆ ಎಕ್ಸ್ಪೋಸ್ ಆಗಂತದ್ದು, ಸ್ಟೇಜ್ ಮೇಲೆ ಹೋಗಿ ಮಾತಾಡೋಂಥ ಅವಕಾಶಗಳು ಬಹಳ ಕಡಿಮೆ ಸಿಕ್ಕಿದ್ರು ನಾನು ಕೆಲವು ಅವಕಾಶಗಳು ನಾನು ಯುಟಿಲೈಸ್ ಮಾಡ್ಕೊಂಡೆ. ಈಗಿನ ಕಾಲದ ಮಕ್ಳು ಏನ್ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ಸ್ಟಡಿ. ನನಗೆ ಎಂತ ಹ್ಯಾಬಿಟ್ ಇತ್ತಂದ್ರೆ, ನೈಟ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ತನಕ ನಿದ್ದೆ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಓದ್ತಿದ್ದೆ, ನಾನು ಕಷ್ಟಪಡ್ತಿದ್ದೆ. ಬಟ್ ನಾನು BCom ಸೆಕೆಂಡ್ ಇಯರ್ ವರ್ಗೂ ನನ್ನ ದೃಷ್ಟಿಯಲ್ಲಿ ನಾನು 0 ಆಗಿದ್ದೆ. ಐ ನೆವರ್ ಫೆಲ್ಟ್ ಐ ವಾಸ್ ಹೀರೋ. ಅದಕ್ಕೆ ಕಾರಣ ಏನಂದ್ರೆ, ನಾನು ಡ್ರೆಸ್ ಬಹಳ ನನಗೆ ಶೋಕಿ ಅಂತಾರಲ್ಲ ಈಗಿನ ಕಾಲದಲ್ಲಿ, ಮೊಬೈಲ್ ಶೋಕಿ, ಬೈಕ್ ಶೋಕಿ, ನನಗೆ ಡ್ರೆಸ್ಸಿಂಗ್ ಶೋಕಿ. ನಾನು ಹೀರೋ ತರ ಕಾಣಿಸ್ಬೇಕು, ಹೀರೋ ತರ ಇರ್ಬೇಕು. ಹೇಳಿದ್ರಿ ಸರ್ ನಂಗೆ, ನಿಮ್ಗೆ ಒಂದು ಫಿಲಂ ಆಕ್ಟರ್ ಆಗ್ಬೇಕಂತ ಇಷ್ಟ ಇತ್ತು, ಡೈರೆಕ್ಟರ್ ಆಗ್ಬೇಕಂತ, ಹೀರೋ ಆಗ್ಬೇಕು ಅಂತ. ಮಾಡ್ಲಿಂಗ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು. ಕನ್ನಡ ಪ್ರಭಾ ನ್ಯೂಸ್ ಪೇಪರ್ ಅಲ್ಲಿ ಕಾಲೇಜ್ ರಂಗ ಅಂತ ಒಂದು ಅಡಿಷನಲ್ ಪೇಪರ್ ಬರುತ್ತೆ. ಅದರಲ್ಲಿ ಇಂಟ್ರೆಸ್ಟ್, ಯಾರು ಮಾಡ್ಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದೋ ನಿಮ್ಮ ಫೋಟೋ ಈ ನಂಬರ್ ಕಳ್ಸಿದ್ರೆ, ಅಡ್ರೆಸ್ ಕಳ್ಸಿದ್ರೆ, ನಮ್ಮ ಮೀಡಿಯಾ ಥ್ರೂ ನಾವು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೆ ಅಡ್ವರ್ಟೈಸ್ ಮಾಡ್ತೀವಿ ಅಂತ ಕೊಡ್ದಾಗ ನನ್ನ ಫೋಟೋ ಬಂದಿತ್ತು. ನಾನು ಡಿಗ್ರಿ ಓದ್ತಿದ್ದೆ ಅವಾಗ, ಸೆಕೆಂಡ್ ಇಯರ್ ಡಿಗ್ರಿ. ಈಗ ನಾನು ನಿಮಗೆ ಹೇಳ್ದಲ್ಲ, ನಾನೊಬ್ಬ ಬಿಲೋ ಅವರೇಜ್ ಸ್ಟೂಡೆಂಟ್. ಸೆಕೆಂಡ್ ಇಯರ್ BCom ಇರ್ಬೇಕಿದ್ರೆ ನಾನು ಹೀಗೆ ಡ್ರೆಸ್ಗೆ ಇಂಪಾರ್ಟೆನ್ಸು, ಓದಕ್ಕೆ ಬಹಳ ಕಡಿಮೆ ನನಗೆ ಇಂಟ್ರೆಸ್ಟ್ ಇತ್ತು. ಸೆಕೆಂಡ್ ಇಯರ್ BCom ಓದ್ಬೇಕಿದ್ರೆ ನನಗೆ ಒಬ್ರು ಸರ್ ಇದ್ರು. ಆ ಸರ್ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ರು. ನನ್ನ ಫ್ರೆಂಡ್ಸ್ ಮಾತಾಡ್ತಿದ್ರು, ಅವ್ರ ಜೊತೆಗೆ ನಾನು ಕೂರ್ತಿದ್ದೆ. ಸೊ ಅವ್ರು ಬೈಸ್ಕೊಂಡ್ರೆ ನನಗೂ ಎದ್ ನಿಲ್ಸ್ಕೊಂಡು ಬೈದ್ರು ಅವರು. ನಿನಗೆ ಭವಿಷ್ಯ ಇಲ್ಲ, ನೀನು ಡ್ರೆಸ್ ಮಾಡ್ಕೊಂಡು ಬರ್ತೀಯ, ಇದಕ್ಕೆ ಏನ್ ಬೆಲೆ ನಿನಗೆ, ಯು ಆರ್ 0 ಅನ್ಬಿಟ್ರು ಎಲ್ಲರ ಮುಂದೆ. ವೆರಿ ಫಸ್ಟ್ ಟೈಮ್ ನನ್ನ ಜೊತೆಗೆ ಕೂತಿರೋ ಫ್ರೆಂಡ್ಸು ನನಗೆ ತಲೆ ಎತ್ತಿ ನೋಡಿದ್ರು. ಅಂದ್ರೆ ಹೌದಾ, ನೀನ್ ನಿಜವಾಗ್ಲೂ ಡ್ರೆಸ್ ಹಾಕೊಂಡ್ ಬಂದು ಶೋಕಿ ಮಾಡಕ್ ಬರ್ತೀಯ, ನಿನಗೆ ಯೋಗ್ಯತೆ ಇಲ್ಲ, ಬೆಲೆ ಇಲ್ಲ ತರ ಅವ್ರ ಕಣ್ಣಲ್ಲಿ ನನಗೆ ಕಂಡೆ. ನೆಕ್ಸ್ಟ್ ಡೇ ಒಂದ್ ದಿವಸ ಗ್ಯಾಪ್ ಇತ್ತು, ಸರ್ರಿಂದು ಎಕ್ಸಾಮ್ ಇತ್ತು, ಜನರಲ್ ಇನ್ಶೂರೆನ್ಸ್, 100 ಮಾರ್ಕ್ಸ್. ಓದೋ ಹ್ಯಾಬಿಟ್ ಇರ್ಲಿಲ್ಲ, ನೋಟ್ಸೇ ಇಲ್ಲ ನನ್ನ ಹತ್ರ. ಫ್ರೆಂಡಿಗೆ ಫೋನ್ ಮಾಡಿ ನೋಟ್ಸ್ ಜೆರಾಕ್ಸ್ ಮಾಡಿಸ್ಕೊಂಡೆ. ಎಷ್ಟು ಓದಿದ್ರು ತಲೆಯಲ್ಲಿ ಹೋಗ್ತಿಲ್ಲ, ಯಾಕಂದ್ರೆ ಒಂದ್ ದಿವಸದಲ್ಲಿ 100 ಮಾರ್ಕ್ಸ್ ರೆಡಿ ಆಗೋದಂದ್ರೆ ಬಹಳ ಕಷ್ಟದ ಕೆಲಸ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಬಂತು ಟಿವಿಯಲ್ಲಿ, ಆಗದು ಎಂದರೆ ಕೈ ಕಟ್ಟಿರ್ತಾರೆ. ಅದು ಸಾಂಗು ನನಗೆ, ಈ ಒಳ್ಳೆ ಮ್ಯೂಸಿಕ್ ಇರೋ ಸಾಂಗ್ಸ್ ಇಷ್ಟಪಡ್ತೀನಿ. ವೆರಿ ಫಸ್ಟ್ ಟೈಮ್ ಆ ಸಾಂಗ್ ಇಂದ ಅರ್ಥ ನನಗೆ ಗೊತ್ತಾಯ್ತು. ಓದ ಸ್ಟಾರ್ಟ್ ಮಾಡಿದೆ. ವೆರಿ ಫಸ್ಟ್ ಟೈಮ್ ನನ್ನ ತಂದೆ ಓದಲ್ಲೋ ಎದ್ದು ಓದ್ಕೊ ಅನ್ನೋರು, ಅದು ಬರ್ತಾ ಏನಾಯ್ತು ಅಂದ್ರೆ ಮಲ್ಗಲ್ಲೇನ್ ನೀನ್ ಅಂತ ಅನ್ಬಿಟ್ರು. ಹಾಗೆ ಓದ ಸ್ಟಾರ್ಟ್ ಮಾಡ್ಬಿಟ್ಟೆ.
ಆ ಸರ್ ಸಬ್ಜೆಕ್ಟ್ ಅಲ್ಲಿ 100ಗೆ 80 ಮಾರ್ಕ್ಸ್ ತೆಗ್ದೆ. ನನಗೆ ಇಂಥ ಟೀಚರ್ ಮೋಟಿವೇಟ್ ಮಾಡಿದ್ದಾರೆ, ಯಾವ ಟೀಚರ್ ನಿಮಗೆ ಮೋಟಿವೇಟ್ ಮಾಡ್ಯಾರ ನಿಮ್ಮ ಲೈಫಲ್ಲಿ ಅಂತ ಕೇಳಿದ್ರೆ ನನಗೆ ಎಲ್ಲಾ ಟೀಚರ್ಸ್ ಇಷ್ಟ. ನನಗೆ ಇಗ್ನೋರ್ ಮಾಡಿರೋ ಟೀಚರ್ಸು ಇಷ್ಟ, ನನಗೆ ಬೈದಿರೋ ಟೀಚರ್ಸು ಇಷ್ಟ, ಹೊಡೆದಿರೋ ಟೀಚರ್ಸು ಇಷ್ಟ, ನನಗೆ ಇನ್ಸಲ್ಟ್ ಮಾಡಿರೋ ಟೀಚರ್ಸು ಇಷ್ಟ, ನನಗೆ ಕೈ ಹಿಡ್ದಿ ದಾರಿ ತೋರಿಸಿರೋ ಟೀಚರ್ಸು ಇಷ್ಟ. ನಾನೊಬ್ಬ ಟೀಚರ್ ಅವಮಾನದಿಂದ ನಾನೊಬ್ಬ ಟೀಚರ್ ಆದೆ. ಅದು ಸರ್ ಅಪ್ಪ ಹೇಳ್ತಿರ್ತಾರೆ, ಒಬ್ಬ ಟೀಚರ್ ಮನ್ಸು ಮಾಡ್ದ ಅಂದ್ರೆ ಒಬ್ಬ ರೌಡಿ ಸ್ಟೂಡೆಂಟ್ ಅಂದ್ರೆ ಫುಲ್ ನಟೋರಿಯಸ್ ಸ್ಟೂಡೆಂಟ್ನ ಒಬ್ಬ ಕರೆಕ್ಟ್ ಆಗಿರೋ ಡಿಸಿಪ್ಲಿನ್ ಸ್ಟೂಡೆಂಟ್ ಆಗಿ ಮಾಡ್ಬೋದು. ಅದೇ ಟೀಚರ್ ಮನ್ಸು ಮಾಡೋಂಗಾಗಿಲ್ಲ ಅಂದ್ರೆ ಇವನು ತುಂಬಾ ಇದು ಮಾಡ್ತಿದ್ದ ಅಂದ್ರೆ ಅದನ್ನ ಉಲ್ಟಾನು ಮಾಡ್ಬೋದು. ಅದು ಟೀಚರ್ ಕೈಲಿ ಇರುತ್ತೆ ಅಂತ ಸರ್. ಮತ್ತೆ ಸರ್ ಈಗ ಇನ್ನೊಂದು ನಾನು ಕೇಳಿರೋ ಪ್ರಕಾರ ನೀವು ಕಾಮರ್ಸಲ್ಲಿ ಇದ್ದೀರಾ. ಮುಂಚೆ ಜಾಯ್ನ್ ಆದಾಗ ಸರ್ ನಿಮ್ಮನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ತಗೊಂಡಿದ್ರ ಅಥವಾ ಈಗ ಸೀನಿಯರ್ ಪ್ರೊಫೆಸರ್ ಆಗಿದ್ದೀರಲ್ಲ, ಹೆಂಗ್ ತಗೊಂಡಿದ್ರು? 2009 PU ಕಾಮರ್ಸ್ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ವೆರಿ ಫಸ್ಟ್ ಬ್ಯಾಚ್ 17 ಸ್ಟೂಡೆಂಟ್ಸೇ ಇದ್ದಿದ್ದು. 17. ನಾನು ಬಿಸ್ನೆಸ್ ಸ್ಟಡೀಸು ಮಾಡ್ತಿದ್ದೆ, ಅಕೌಂಟೆನ್ಸಿನೂ ಮಾಡ್ತಿದ್ದೆ. 2 years ಎರಡೂ ಸಬ್ಜೆಕ್ಟ್ ಮಾಡ್ತಿದ್ದೆ. ಹಾಗಾಗಿ ಆ ಬ್ಯಾಚಿಗೆ ನಾನೇ ಸೀನಿಯರ್, ನಾನೇ ಜೂನಿಯರ್. ನನ್ನ ಜೊತೆಗಿದ್ದವರೆಲ್ಲ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಸ್ 10 years 15 years. ಅವ್ರ ಜೊತೆಗೆ ನಾನು ಫ್ರೆಶರ್. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಕಾಮರ್ಸ್ ಅಂತ ಈಗ ಒಂದು ಟಾಪಿಕ್ ತಗೊಂಡ್ವಿ ಅಂದ್ರೆ ನಿಮ್ಮ ಪ್ರಕಾರ ಲೈಕ್ ಸ್ಟೂಡೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಸರ್, ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಆರ್ಟ್ಸ್ ತಗೊಂಡ್ರೆ ಫುಲ್ ಈಸಿ ಮತ್ತು ಮುಂದೆ ವ್ಯಾಲ್ಯೂ ಇಲ್ಲ, ಸೈನ್ಸ್ ತಗೊಂಡ್ರೆ ಫುಲ್ ಕಷ್ಟ, ಮುಂದೆ ವ್ಯಾಲ್ಯೂ ಇದೆ ಆದರೆ ಫುಲ್ ಕಷ್ಟ. ಆದರೆ ಕೆಲವು ಸ್ಟೂಡೆಂಟ್ಸು ಕಾಮರ್ಸ್ ತಗೊಂಡ್ಬಿಟ್ರೆ ಈಸಿಯಾಗಿ ಡಿಗ್ರಿ ತಗೊಂಡ್ಬಿಡ್ಬೋದು, ಮುಂದೇನೋ ಆರ್ಟ್ಸ್ಗಿಂತ ಸ್ವಲ್ಪ ಒಂದೊಳ್ಳೆ ವ್ಯಾಲ್ಯೂ ಇದೆ ಕಾಮರ್ಸ್ಗೀಗ. ಸೊ ಒಂದೊಳ್ಳೆ ಡಿಗ್ರಿ ತಗೊಂಡು ಇದು ಮಾಡ್ಕೊಂಡು ಇದು ಮಾಡೋಣ ಅಂತ ಕಾಮರ್ಸ್ ಚೂಸ್ ಮಾಡ್ತಾರೆ. ಆದರೆ ರಿಯಾಲಿಟಿ ಆಗಿ ಗೊತ್ತಾಗುತ್ತೆ ಕಾಲೇಜಿಗೆ ಬಂದಾದ್ಮೇಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಏನಂತೀರಾ ಈ ಸ್ಟೂಡೆಂಟ್ಸ್ ಇಂದು? ನೋಡಿ, ಸೈನ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಆರ್ಟ್ಸ್ ಇರ್ಲಿ, ಈ UPSC ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆರ್ಟ್ಸ್ ತಗೊಳ್ತಾರೆ. ಬಿಲೀವ್ ಮಿ ಆರ್ ನಾಟ್, ಆರ್ಟ್ಸ್ ತಗೊಳ್ತಾರೆ. ಯಾಕಂದ್ರೆ ಹಿಸ್ಟ್ರಿ ಬೇಕು. ಆರ್ಟ್ಸ್ ಕೂಡ ಅಷ್ಟು ಈಸಿ ಇಲ್ಲ. ಸೈನ್ಸು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಡಾಕ್ಟರ್ ಇಂಜಿನಿಯರ್ ಎರಡು ಬಿಟ್ಟು ಇನ್ಯಾವುದಿಲ್ಲ. ನಾವು ಅಡ್ಮಿಷನ್ ಸೆಲ್ ಅಲ್ಲಿ ನಾವು ಕೂರ್ತೀವಲ್ಲ, ಅಡ್ಮಿಷನ್ ಟೈಮ್ ಅಲ್ಲಿ ನಾನು ಸೈನ್ಸ್ ಪೇರೆಂಟ್ಸ್ಗೂ ಅಟೆಂಡ್ ಮಾಡ್ತೀನಿ, ಕಾಮರ್ಸ್ ಪೇರೆಂಟ್ಸ್ಗೂ ಅಟೆಂಡ್ ಮಾಡ್ತೀನಿ. ಸೈನ್ಸ್ ಅಂತ ಬಂದಿರೋರಿಗೆ ನಾನು ಒಂದು ಕ್ವಶನ್ ಕೇಳ್ತೀನಿ, ಮನ್ಸಿಂದ ನೀನ್ ತಗೊಂತಿರೋದ ಪೇರೆಂಟ್ಸ್ ಫೋರ್ಸ್ ಮಾಡ್ತಿರೋದ? ಎಷ್ಟೋ ಕೇಸಲ್ಲಿ ಪೇರೆಂಟ್ಸ್ ಫೋರ್ಸ್ ಮಾಡ್ತಾರೆ. ಅವ್ನು 48%. ಮ್ಯಾಥ್ಸ್ ಜಸ್ಟ್ ಪಾಸ್. 2 tables ಬರಲ್ಲ, ಟೇಬಲ್ಸೇ ಬರಲ್ಲ. 1000 ಅಲ್ಲಿ 850 ಹೋದ್ರೆ ಎಷ್ಟಂತ ಕ್ಯಾಲ್ಕುಲೇಟರ್ ಅಲ್ಲಿ ಹುಡುಕ್ತಾರೆ. ಬಟ್ ಅವ್ನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಎಜುಕೇಶನ್ ಹಣ ಇನ್ವೆಸ್ಟ್ ಮಾಡಿದ ತಕ್ಷಣ ಎಜುಕೇಶನ್ ಬರಲ್ಲ, ಅದು ಭ್ರಮೆ. ಸ್ಟೂಡೆಂಟ್ಗೆ 2 ವರ್ಷ ಪನಿಷ್ಮೆಂಟ್. ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ ಸಾಧ್ಯನೇ ಆಗಲ್ಲ. ಪೇರೆಂಟ್ಸ್ ಸೇರಿಸಿದ್ದಾರೆ ಸೂಸೈಡ್ಗೆಲ್ಲ 100% ಪ್ರೆಸರೈಸ್ ಸ್ಟಡೀಸ್ ಆಗತ್ತೆ. ಸೈನ್ಸ್ ತಗೊಂಡು ಒಳ್ಳೆ ರ್ಯಾಂಕಿಂಗ್ ತೆಗೆದ್ರೆ ಸೀಟ್ ಇದ್ರು ಒಳ್ಳೆ ಕಾಲೇಜ್ ಸೀಟ್ ಸಿಗತ್ತೆ, ಮೆಡಿಕಲ್ ಸಿಗತ್ತೆ. ಈ JEE ಥ್ರೂ ಟಾಪ್ ಅದರ್ ಸ್ಟೇಟ್ಸ್ ವಿಲ್ ಗೆಟ್ ಇಂಜಿನಿಯರಿಂಗ್ ಸೀಟ್. ಸೈನ್ಸು ಚೆನ್ನಾಗಿದೆ, ಬಟ್ ಒಳ್ಳೆ ಫ್ರೀ ಸೀಟ್ ಸಿಕ್ಕರೆ ಅಪ್ಪ ಪೇರೆಂಟ್ಸ್ ಇಂದು ದುಡ್ಡು ಉಳಿಯುತ್ತೆ. ಸ್ಟೂಡೆಂಟ್ ಇಂದು ಕನಸು ನನ್ ಏನಾಗತ್ತೆ, ಫುಲ್ಫಿಲ್ ಆಗತ್ತೆ. ಬಟ್ ಎಷ್ಟೋ ಸ್ಟೂಡೆಂಟ್ಸು ನಾನು ಸೈನ್ಸ್ ಅನ್ನೋದು ಪ್ರತಿಷ್ಠೆ ಪ್ರಶ್ನೆ ಅಂತ ತಗೊಂಡ್ತಾರೆ, ಮರ್ಯಾದೆ ಪ್ರಶ್ನೆ. ಕಾಮರ್ಸ್ ಅಂದ್ರೆ ನೀವು ಕಾಮರ್ಸ್ ತಗೊಂಡ್ರ, ಅಯ್ಯೋ ಇಂಜಿನಿಯರ್. ಕೆಲವ್ರು 98 ಬಂದವ್ರು ಅಕಸ್ಮಾತ್ ಅವ್ರಿಗೆ ಖುಷಿ ಆಗ್ಬೇಕು ಕಾಮರ್ಸ್ ತಗೊಂಡ್ರು ಅಂದ್ರೆ ಏನು ಕಾಮರ್ಸ್ ತಗೊಳಕ್ 98 ಒಳ್ಳೆ ಮಾರ್ಕ್ಸ್ ಬಂದಿದ್ದ ಸೈನ್ಸ್ಗೆ ಹಾಕ್ಬೋದಿತ್ತು. 100%. ಈಗ ಏನಂತಾರೆ ಕೆಲವ್ರ ಮನೇಲಿ, ನಾನು ಇಂಜಿನಿಯರ್ ಓದೀನಿ, ಡಾಕ್ಟರ್ ಓದೀನಿ ಅಂತ ಹೇಳ್ತಾರೆ. ಕಾಮರ್ಸ್ ತಗೊಂಡೆ ಅಂದ್ರೆ ಅದು ಇನ್ಸಲ್ಟ್ ತರ ನೋಡ್ತಾರೆ. ನನಗೊಬ್ಬ ಸ್ಟೂಡೆಂಟ್ ಇದ್ದ, ಅಭಿಷೇಕ್ ಕುಲಕರ್ಣಿ ಅಂತ, ಈಗ CA ಚಾರ್ಟೆಡ್ ಅಕೌಂಟೆಂಟ್. ಅವ್ರ ಮನೆಗೆ ಇಂಜಿನಿಯರ್ ಡಾಕ್ಟರ್ಸ್. ಬಟ್ ಅವನ್ ಇಷ್ಟನು ಅವ್ರ ಪೇರೆಂಟ್ಸ್ ಇಷ್ಟ ಇಲ್ದೆ ಸೇರ್ಸ್ಯಾರು, ಕಾಮರ್ಸ್ ಜಾಯ್ನ್ ಆದ. ಒಂದು 2 weeks ಅಳೋನು ಬರೋನು. 2 weeks ಬಂದು ಅಳೋನು, ನನಗೆ ಬಹಳ ಮನೆಗೆ ಡಿಮೋಟಿವೇಟ್ ಮಾಡ್ತೀಯಾರ ಸರ್, ಸೈನ್ಸ್ ತಗೊಂಬೋದಿತ್ತು ನೀನು, ಕಾಮರ್ಸ್ ತಗೊಂಡೆ. ನಾನು ಒಂದೇ ಮಾತು ಹೇಳಿದೆ,
ನೀನು ನಿಮ್ಮ ಫ್ಯಾಮಿಲಿ ಜೊತೆಗೆ ನೀನ್ ಫೈಟ್ ಮಾಡಕ್ ಆಗಲ್ಲ, ಅದು ನಿನ್ ಸೋಲೆ. ನೀನ್ ಅವ್ರ ಜೊತೆ ಗೆದ್ದೆ ಫೈಟ್ ಅಲ್ಲ ಅಂತ ಅನ್ಕೊಂಡ್ರೆ ನಿನ್ ಸೋಲೆ. ಒಂದು ನೀನು ಮಾಡಿ ಉತ್ತರ ಕೊಡ್ಬೋದು, ಅಚೀವ್ ಸಮಥಿಂಗ್ ಗ್ರೇಟ್ ಇನ್ ಕಾಮರ್ಸ್. ಸಿ ಎ ಈಗ ಅವ್ರ ಮನೇಲಿ ಏನು ಅರ್ನ್ ಮಾಡ್ತೀಯಾರೋ ಇಂಜಿನಿಯರ್ಸ್, ಅದಕ್ಕಿಂತ ಒಳ್ಳೆ ಅರ್ನಿಂಗ್, ಒಳ್ಳೆ ಲೈಫ್ ಇವತ್ತು ಲೀಡ್ ಮಾಡ್ತೀಯ. ಸೊ ಕಾಮರ್ಸ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳಷ್ಟಿದೆ. ಸಿ ಎ ಇದೆ, ಸಿ ಎಂ ಎ ಇದೆ, ಕಂಪ್ನಿ ಸೆಕ್ರೆಟರಿ ಇದೆ. ಸ್ಟೂಡೆಂಟ್ಸ್ ಮನ್ಸ್ ಮಾಡಿದ್ರೆ ಕ್ಲಾಟ್ ಎಕ್ಸಾಮ್ ಮಾಡ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಲಾ. ಕಾಮರ್ಸ್ ಇಂದ ಬರುತ್ತೆ ಸರ್. ಕಾಮರ್ಸ್ ತಗೊಂಡ್ರು ನೀವು ಕ್ಲಾಟ್ ಎಕ್ಸಾಮ್ ಮಾಡ್ಬೋದು, ಕ್ಲಾಟ್ ಎಕ್ಸಾಮ್ ಮಾಡ್ಬೋದು. ಸೈನ್ಸ್ ತಗೊಂಡು ಕ್ಲಾಟ್ ಎಕ್ಸಾಮ್ ಮಾಡ್ಬೋದು. ಕ್ಲಾಟ್ಗೆ ಸೈನ್ಸ್ ತಗೊಂಡು ಮಾಡ್ಬೋದು ನೀವು, ಕಾಮರ್ಸ್ ತಗೊಂಡ್ರು ನೀವು ಮಾಡ್ಬೋದು. ಬಟ್ ಏನಂದ್ರೆ ನಾವು ಸೈನ್ಸ್ ಅಲ್ಲಿ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, JEE, CET ಅಂತ ಕೇಳ್ತೀವಿ. ಕಾಮರ್ಸ್ ಅಲ್ಲೂ ಇದೆ. ಸ್ಟೂಡೆಂಟ್ಸ್ ಸಿ ಎ ಆಗ್ಬೇಕು ಕಾಮರ್ಸ್, ಹಾಗಾಗಿ ನಾನು ತಗೊಂಡೆ ಅಂತ ಸೇರ್ತಾರೆ. ಆದ್ರೆ ಹೌದೌದು ಜಾಯ್ನ್ ಆಗ್ತಾರೆ. ಸರ್ ಇದ್ರ ಪ್ರಕಾರ ನೋಡೋದಾದ್ರೆ ಆ ಕಾಮರ್ಸಿಗೆ ಅಷ್ಟು ಸಿಕ್ತಿಲ್ಲ, ಏನು ಅಡ್ವರ್ಟೈಸಿಂಗ್ ಆಗಿರ್ಬೋದು. ಯಾಕೆಂದ್ರೆ ನಮ್ಗೆ ಸೈನ್ಸ್ ಅಂತ ಕೂಡ ಗೊತ್ತಾಗುತ್ತೆ, ನೀಟ್ JEE ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅಂತ. ಅರೆ ಕಾಮರ್ಸ್ ಅಂತ ತಗೊಂಡಾಗ ನಮ್ಗೆ ಬರೋದು ಒಂದೇ ಮೈಂಡ್ಗೆ, ಸಿ ಎ ಒಂದಿದೆ, ಇನ್ ಬೇರೆ ಈಗ ಅಂದ್ರೆ ಸರ್ ಕಂಪ್ನಿ ಸೆಕ್ರೆಟರಿ ಇದೆ, ತುಂಬಾ ಇದೆ. ಆದ್ರೆ ನಮ್ಗೆ ಗೊತ್ತಾಗಲ್ಲ, ಅವೇರ್ನೆಸ್ ಇಲ್ಲ. ಮತ್ತೆ ಇನ್ನೊಂದು ಅವೇರ್ನೆಸ್ ಬರ್ಬೇಕಂದ್ರೆ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂದು ಕಾಮರ್ಸ್ ಇರ್ಲಿ ಸೈನ್ಸ್ ಇರ್ಲಿ ಎಲ್ಲಾ ಕಾಲೇಜಸ್ ಅಲ್ಲಿ ಇರ್ಬೇಕು. ಕಾಂಪಿಟೇಷನ್ ಇದ್ರೆ ಮಾತ್ರ ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ. ಈಗ ಏನಾಗತ್ತೆ, ಕಾಮರ್ಸ್ ಎಲ್ಲಾ ಕಡೆ, ಚಿತ್ರದುರ್ಗದಲ್ಲಿ ಜಸ್ಟ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಇವತ್ತೊಂದು ಓರಿಯಂಟೇಶನ್ ಇತ್ತು. ಓರಿಯಂಟೇಶನ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ಹಾವು ಇರತ್ತಲ್ಲ, ಮೋಸ್ಟ್ ಪಾಯ್ಸನಸ್ ಅನಿಮಲ್. ಏನ್ ಮಾಡತ್ತೆ, ಹಾವು ಒಂದು ಬುದ್ಧಿವಂತ ಪ್ರಾಣಿ ಆದ್ರೂ ಮೋಸ್ಟ್ ಪಾಯ್ಸನಸ್ ಅನಿಮಲ್ ಆಗಿರೋದ್ರಿಂದ ಅದೇನ್ ಮಾಡತ್ತೆ, ಒಂದು ಸಣ್ಣ ಕಪ್ಪೆಯನ್ನ ತಿಂದಿ ಅದ್ರ ದೃಷ್ಟಿಯಲ್ಲಿ ಅದು ನಾನು ಗ್ರೇಟ್ ಅಚೀವ್ಮೆಂಟ್ ಮಾಡಿದೆ ಅಂತ ಅನ್ಕೊಳತ್ತೆ. ಹದ್ದೇನ್ ಮಾಡತ್ತೆ, ಆಕಾಶದಲ್ಲಿ ಹಾರ್ತಿರತ್ತೆ. ಆ ಹದ್ದು ಕೆಳಗ್ ಬಂದು ಆ ಹಾವನ್ನ ಹಿಡ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಅಚೀವ್ಮೆಂಟ್ ಯಾರ್ದು ಗ್ರೇಟ್ ಅನ್ಸತ್ತೆ? ಹಾವಿಂದ ಅಲ್ಲ, ಹದ್ದಿಂದು. ಯಾಕಂದ್ರೆ ಹದ್ದು 0 ಇಂದ ಸ್ಟಾರ್ಟ್ ಆಗತ್ತೆ, ಆಕಾಶಕ್ಕೆ ಹಾರತ್ತೆ. ಸೊ ನಾವು ಬೋರ್ಡ್ ಥ್ರೂ ಹೋದ್ರೆ 1 ವರ್ಷ ನೀವು ಬೋರ್ಡಲ್ಲಿ ಡಿಸ್ಟ್ರಿಕ್ಟ್ ಫಸ್ಟ್, ಸ್ಟೇಟ್ ಫಸ್ಟ್ ಫ್ಲೆಕ್ಸ್ ಹಾಕ್ತಾರೆ, ತೆಗಿತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಥ್ರೂ ಹೋದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಕಾಮರ್ಸ್ ಅಲ್ಲೂ ಅಷ್ಟೇ. ಸ್ಟಾರ್ಟಿಂಗ್ ಸ್ಯಾಲರಿ ಫಾರ್ CA, if you complete now in the year 2026, 1.25 lakh 25 lakh minimum. CA ಚಾಲೆಂಜಿಂಗ್, ಟಫೆಸ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ವರ್ಕ್ ಇಸ್ ನಾಟ್ ಈಸಿ. ಸೊ ಅದನ್ನ ಬಹಳ ಒಂದು ಪರ್ಫೆಕ್ಟ್ CA ಮಾಡಕ್ಕೆ ICA ಬೋರ್ಡ್ ಅವರು ಎಕ್ಸಾಮ್ಸ್ ಅನ್ನ ಟಫ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ CMA ಮಾಡ್ಬೋದು, ಕಂಪ್ನಿ ಸೆಕ್ರೆಟರಿ ಮಾಡ್ಬೋದು. ಕ್ಲಾಟ್ ಈಸ್ ಆಲ್ಸೋ ಚಾಲೆಂಜಿಂಗ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಲಿ, ವಿತೌಟ್ ಚಾಲೆಂಜಸ್ ವಿ ಕೆನಾಟ್ ವಿನ್. 100% ಎಫರ್ಟ್ಸ್, 100% ಫೋಕಸ್. ಬಟ್ ಸೈನ್ಸ್ ನೋಡಿ, ಸೈನ್ಸ್ಗೆ ಎಫರ್ಟ್ಸ್ ಹಾಕಿ ಓದ್ತಾರೆ. ನನ್ ನೆಕ್ಸ್ಟ್ ಏನ್ ಗುರಿ, ನಾನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ನನ್ನ ಕೈಯಲ್ಲಿ ಮೊಬೈಲ್ ಇದೆ, ನಾನು ಬರೀ ಕನ್ಸ್ ಕಾಣ್ತೀನಿ. ಮೊಬೈಲ್ ಅಲ್ಲಿ ನಾನು ಇಂಜಿನಿಯರ್ ಆದೆ, ಡಾಕ್ಟರ್ ಆದೆ, CA ಆದೆ ಅಂತ ಕನ್ಸ್ ಕಾಣ್ತೀನಿ. ಅದಕ್ಕೆ ಎಫರ್ಟ್ಸ್ ಹಾಕ್ತಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಕಾಮರ್ಸ್ ಅಲ್ಲಿ ಒಂದು 2 hours ಬೋರ್ಡ್, 2 hours ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೈಲಿ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಕಾಮರ್ಸ್ ಸ್ಟೂಡೆಂಟ್ ಗೆಲ್ಬಹುದು. ಮತ್ತೆ ಸರ್, ನಾನು ನೋಡಿರೋ ಪ್ರಕಾರ ಒಂದು ಟೀಚರ್ಗೆ ಅಥವಾ ಲೆಕ್ಚರ್ಗೆ ಡಿಫಿಕಲ್ಟ್ ಜಾಬ್ ಬಂದು ಸ್ಟೂಡೆಂಟ್ ನ ಕಂಟ್ರೋಲ್ ಮಾಡೋದು. ಯಾಕೆಂದ್ರೆ ಒಂದು ಕ್ಲಾಸಲ್ಲಿ ಬರೀ ಟಾಪರ್ ಒಬ್ಬ ಇರಲ್ಲ, ಅಥವಾ ಫ್ರಂಟ್ ಬೆಂಚರ್ ಒಬ್ಬ ಇರಲ್ಲ. ಟೀಚರ್ ತುಂಬಾ ಜನ ಇರ್ತಾರೆ, ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ ಟೀಚರ್ನ ಲೈಕ್ ಮಾಡ್ತಾರೆ, ಇನ್ನು ತುಂಬಾ ಜನ ಡಿಸ್ಲೈಕ್ ಮಾಡ್ತಾರೆ. ಇನ್ನೊಬ್ರು ಕ್ಲಾಸ್ ಅಲ್ಲಿ ಅಟೆನ್ಷನ್ ತಗೊಳ್ಬೇಕಂತ ಇದ್ ಮಾಡ್ತಾರೆ. ಸೊ ಇಟ್ಸ್ ಒಂದು ಮಿಕ್ಸ್ ತರ, ಇದು ಝೂ ತರ. ಸೊ ಇವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ? ವೆರಿ ಫಸ್ಟ್ ನನಗೆ ಏನ್ ಹ್ಯಾಬಿಟ್ ಇದೆ ಅಂದ್ರೆ, ಹೋದ ತಕ್ಷಣ ಸ್ಟೂಡೆಂಟ್ಸ್ ಎಲ್ರಿಗ್ ಸ್ವಲ್ಪ ಹೊತ್ತು ನೋಡ್ತೀನಿ. ಎಲ್ರು ಏನೇ ವರ್ಕ್ ಮಾಡ್ತಿರ್ಲಿ, ಪೆನ್ ತೆಗಿತಿರ್ಲಿ, ಬಾಕ್ಸ್ ತೆಗಿತಿರ್ಲಿ, ನಾನ್ ನಿತ್ಕೊಂಡ್ ನೋಡ್ತೀನಿ ಅಂದ್ರೆ, ಯಾಕೆ ಸರ್ ಮಾತಾಡ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಅವ್ರು ನನ್ನ ಹತ್ರ ಫೋಕಸ್ ಮಾಡ್ತಾರೆ. ಆ ಅಟೆನ್ಷನ್ ತಗೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ.
ದೆನ್ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ ಮೈ ಕಂಟ್ರೋಲ್. ಸರ್. ಮತ್ತೆ ಪಾಠ ಮಾಡ್ಬೇಕಿದ್ರೆ ನಾನು ಎಲ್ಲ ಪ್ರತಿ ಒಬ್ರ ಹತ್ರ ನಾನು ಗಮನ ಕೊಡ್ತೀನಿ. ಓಕೆ, ಮಧ್ಯ ಕ್ಲಾಸಸ್ ಮಧ್ಯ ಪ್ರತಿಯೊಬ್ರು ಅವ್ರು ಏನ್ ಬರೀತಾರೋ ಗಮನ ಕೊಡ್ತೀನಿ. ಹಾಗಾಗಿ ಡೆಫಿನೆಟ್ಲಿ ನಾನು ಒಂದ್ ಕಡೆ ನಿಂತ್ಕೊಂಡು ಒಬ್ರಿಗೆ 2-3 ಜನ ನೋಡಿ ಯಾರು ಚೆನ್ನಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಅವ್ರು ಎಸ್ ನನ್ಗೆ ಅರ್ಥ ಆಗ್ತೇನೋ ಅವ್ರು ಅಷ್ಟೇ ಗಮನ ಕೊಡಲ್ಲ. ಹೋಲ್ ಕ್ಲಾಸ್ ಕೆಲವ್ರಿಗೆ ಅರ್ಥ ಆಗ್ತಿರಲ್ಲ, ಎಸ್ ನಿನ್ಗೆ ಅರ್ಥ ಆಗ್ತಿಲ್ಲಲ್ಲ ಅಂತ ಒಂದು ಫೇಶಿಯಲ್ ಇದೀರಲ್ಲ ಸರ್, ಇಡೀ ಕ್ಲಾಸ್ ಮುಂದೆ ಇನ್ಸಲ್ಟ್ ಆಗತ್ತೆ, ಹೆಸಿಟೇಟ್ ಮಾಡ್ಕಂತಾರೆ. ಆ ಸ್ಟೂಡೆಂಟ್ಸ್ ಗೆ ಪರ್ಸನಲಿ ನಾನೇ ಬ್ರೇಕ್ ಟೈಮ್ ಅಲ್ಲಿ, ಲಂಚ್ ಬ್ರೇಕ್ ಅಲ್ಲಿ ಕೆಲವು ಸತಿ ಕರ್ದಿ ಬಂದ್ ಕೇಳ್ಬೋದಲ್ಲ, ನಿನ್ಗೇನ್ ಸಮಸ್ಯೆ ಇದೆ, ಅರ್ಥ ಆಗ್ತಿಲ್ಲ ಅಲ್ವಾ? ಹೌದು ಸರ್, ಸ್ವಲ್ಪ ಕನ್ನಡದಲ್ಲಿ ಹೇಳಿ, ಐ ಆಮ್ ಫ್ರಮ್ ಕನ್ನಡ ಮೀಡಿಯಂ ಅಂತ ಹೇಳ್ತಾರೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಕಂಪ್ಲೀಟ್ ಇಂಗ್ಲಿಷ್ ಕನ್ನಡದಲ್ಲಿ ಹೇಳಕ್ಕಾಗಲ್ಲ, ಬಟ್ ಸ್ವಲ್ಪ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕಾಮರ್ಸ್ ತಗೊಂಡಿದ್ದಾರೆ, ಅಚೀವ್ ಮಾಡಿದ್ದಾರೆ. ಎಸ್. ಮತ್ತೆ ಆಕ್ಚುಲಿ ಸರ್ ಹೇಳ್ಬೇಕಂದ್ರೆ ಈ ಪಾಡ್ಕಾಸ್ಟ್ ಮಾಡಕ್ ಮೇನ್ ಕಾರಣ ಬಂದು ನೀವು ಒಂದ್ ಥ್ರೂ ನೋಡ್ರೆ ನನ್ನ ಲೈಫು ಚೇಂಜ್ ಮಾಡಿದ್ದೀರಾ. ಯಾಕಂದ್ರೆ ಸರ್ ನಂದು 10th ಅಲ್ಲಿ ಬಂದಿದ್ದು 67%. ಅದಕ್ಕಿಂತ ಮುಂಚೆ 9th ಅಲ್ಲಿ ಜಸ್ಟ್ ಪಾಸ್ ಆಗಿದ್ದೀನಿ, 2-3 ಸಬ್ಜೆಕ್ಟ್ ಹೋಗಿದ್ದಾವೆ. ಅದೇ 10th ಬಂದು ಹಂಗು ಹಿಂಗು ಬೋರ್ಡ್ ಎಕ್ಸಾಮ್ ಅಲ್ಲ ಸರ್, ಫುಲ್ ಪ್ರೆಷರ್ ಇರೋ 67 ತೆಗ್ದೆ. PUC ನಾನು ಬಂದಿದ್ದು ಹಂಗೆ ಕಾಲೇಜ್ ಎಂಜಾಯ್ ಇರುತ್ತೆ ಹಂಗೆ ಎನ್ಕೊಂಡ್ ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಸಿಕ್ಕಾಕೊಂಡಿದ್ದೆ, ಕಾಲೇಜ್ ಸ್ಟಾರ್ಟಿಂಗ್ ಅಲ್ಲಿ ಪನಿಷ್ಮೆಂಟ್ ಸಿಕ್ಕಿತ್ತು. ಆ ಪನಿಷ್ಮೆಂಟ್ ಸಿಕ್ಕೊಳ್ಳೆ ನಾವು ಹೇಟ್ ಮಾಡ್ತೀವಿ. ಅದೇ ಸರ್ ನೀವು ಅದನ್ನ ಒಂದು ನಂಗೆ ಸ್ವಲ್ಪ ಇದು ಮಾಡಿ, ಯಾರಲ್ಲಿ ವೀಕ್ ಇದೀನಿ ನೋಡಿ, ನಂಗೆ ಒಬ್ಬಂಗೆ ಅಂತಲ್ಲ ಸರ್, ತುಂಬ ಸ್ಟೂಡೆಂಟ್ಸಿಗೆ ನೀವು ಮಾಡಿದ್ದೀರಾ. ಇದು ನೋಡಿ ಲಾಸ್ಟಲ್ಲಿ ನಾನು ಫಸ್ಟ್ PU ಬಂದಾಗ 76 ತೆಗ್ದೆ, ಸೆಕೆಂಡ್ PU ಬಂದಾಗ 86 ತೆಗ್ದೆ. ನಂಗೆ ಆಕ್ಚುಲಿ ಅನ್ಕೊಂಡೇ ಇರ್ಲಿಲ್ಲ, ನಾನು 9th ಅಲ್ಲಿ ಇದ್ದಾಗ ಅನ್ಕೊಂಡೇ ಇರ್ಲಿಲ್ಲ, ನಾನು ಜಸ್ಟ್ ಪಾಸ್ ಆದ್ರೆ ಹೆಚ್ಚು ಅಂತ ಇತ್ತು. 67 ಬಂದೆ, ಅದೇ ಹೈಯೆಸ್ಟ್ ಮಾರ್ಕ್ಸ್ ಇದ್ದಿದ್ದು. ಅದಾದ್ಮೇಲೆ ಫಸ್ಟ್ PUC ಅಲ್ಲಿ ಬೀಟ್ ಮಾಡ್ತೀನಿ, ಸೆಕೆಂಡ್ PUC ಅಲ್ಲಿ 86 ಬರ್ತೀನಿ. ಸೊ ಹಿಂಗೆ ತುಂಬಾ ಜನ ಚೇಂಜ್ ಮಾಡಿದ್ದೀರಾ ಸರ್ ಲೈಫು. ಮತ್ತೆ ಈಗ ಎಕ್ಸಾಂಪಲ್ ಹಂಗೆ ತಗೊಳ್ಳೋದಾದ್ರೆ ನಿಮ್ದು ಥ್ರೂ ಸ್ಟೂಡೆಂಟ್ಸ್ ಹೋಗಿರೋರಿಗೆ ಯಾರ್ಯಾರು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಮತ್ತೆ ಅವ್ರನ್ನ ನೀವು ಈ ಮೂಮೆಂಟ್ ಅಲ್ಲಿ ಮೆನ್ಷನ್ ಮಾಡಕ್ ಇಷ್ಟಪಡ್ತೀರಾ ಅಂತ ಹೇಳಿ? ಬಹಳ ಸ್ಟೂಡೆಂಟ್ಸ್ ಇದ್ದಾರೆ. 2009ರಿಂದ ನೋಡಿದ್ರೆ ಭಾಗ್ಯಶ್ರೀ ಅಂತ ನನ್ನ ಸ್ಟೂಡೆಂಟ್, ವೆರಿ ಫಸ್ಟ್ ಬ್ಯಾಚ್, 17 ಜನ ಅಷ್ಟೇ ಇದ್ದಿದ್ದು ಆ ಬ್ಯಾಚ್ ಅಲ್ಲಿ. ಆ ಫಸ್ಟ್ ಬ್ಯಾಚ್ ಅಲ್ಲಿ ಡಿಸ್ಟ್ರಿಕ್ಟ್ ಫಸ್ಟ್ ಬಂತು ನಮ್ ಕಾಲೇಜಿಗೆ. ಅವ್ರು M.Com ಆಗಿದ್ದಾರೆ, ಈಗ ಮದ್ವೆನೂ ಆಗಿದೆ ಆ ಸ್ಟೂಡೆಂಟ್ಗೆ. ನೆಕ್ಸ್ಟ್ ಈಗ ರೀಸೆಂಟ್ಲಿ ನಮ್ಮ ಒಂದು ಸ್ಟೂಡೆಂಟ್ ಹರ್ಷಿತಾ ಅಂತ. ಹರ್ಷಿತಾ ಸ್ಟೂಡೆಂಟ್ ಏನ್ ಸ್ಪೆಷಲ್ ಅಂದ್ರೆ ಡಿಸ್ಟ್ರಿಕ್ಟ್ ಫಸ್ಟ್ ಆ ಹುಡುಗಿ ಬರ್ಬೇಕಂತ ನಾನು ಬಹಳ ಆಸೆ ಪಟ್ಟಿದ್ದೆ. ಯಾಕಂದ್ರೆ ಟೆಸ್ಟ್ ಎಕ್ಸಾಮ್ಸ್ ಅಲ್ಲಿ ನನ್ನ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 40 ತೆಗಿಯೋದು, ನಾಟ್ ಇವನ್ ಎ ಸಿಂಗಲ್ ಮಾರ್ಕ್ಸ್ ರೆಡ್ಯೂಸ್ ಆಗ್ತಿರ್ಲಿಲ್ಲ, ಅಷ್ಟು ಟೈಟ್ ವ್ಯಾಲ್ಯೂಯೇಷನ್ ಮಾಡ್ತಿದ್ದೆ. ಬಟ್ ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿಲ್ಲ, ಆ ಸ್ಟೂಡೆಂಟ್ ಡಿಸಪಾಯಿಂಟ್ ಆದ್ರು. ಬಟ್ ಆ ಸ್ಟೂಡೆಂಟ್ಗೆ ಒಂದು ನಾನು ಕಾನ್ಫಿಡೆನ್ಸ್ ಏನ್ ಕೊಟ್ಟೆ ಅಂದ್ರೆ, ನಿನ್ಗೆ ಇಲ್ಲಿ ಫೇಲ್ಯೂರ್ ಇದೆ ಅಂದ್ರೆ ಮುಂದೆ ಸಕ್ಸಸ್ ಸಿಗೋದು. ಎಫರ್ಟ್ಸ್ ಹಾಕಿದ್ರು. CA ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಲ್ಲಾ ಲೆವೆಲ್ಸ್ ಕ್ಲಿಯರ್ ಮಾಡಿದ್ರು. ಇವತ್ತು ಡೆಪ್ಯೂಟಿ ಮ್ಯಾನೇಜರ್ 1.25 lakh ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ. ಜಾಬ್ ಸಿಕ್ಕ ತಕ್ಷಣ ನನಗೆ ಇಷ್ಟು ವರ್ಷ ಆದ್ರೂ ನೆನೆಸ್ಕೊಂಡು ಫೋನ್ ಮಾಡಿದ್ರು, ಒಂದೇ ಮಾತು ಹೇಳಿದ್ರು, ನನಗೆ ಇವತ್ತು ಜಾಬ್ ಸಿಕ್ಕಿದೆ, ಥ್ಯಾಂಕ್ ಯು ಸರ್. ನಿಮಗೆ ಏನಾದ್ರು ಕಷ್ಟ ಇದ್ರೆ ನನಗೆ ದಯವಿಟ್ಟು ಸಂಕೋಚ ಪಟ್ಟಿಲ್ಲ ಅಂತ ಫೋನ್ ಮಾಡಿ. ನಾನು ಹೇಳ್ದೆ, ನೀನ್ ಹೇಳಿದ ಒಂದು ಮಾತೆ ನನಗೆ ರೆಕಗ್ನೈಸ್ ಮಾಡಿ ಸ್ಟೂಡೆಂಟ್ಸ್. ಯಾಕಂದ್ರೆ ಬಹಳ ಜನ ಸ್ಟೂಡೆಂಟ್ಸ್ ನನಗೆ ನೋಡಿದ್ದಾರೆ ಇಷ್ಟು ವರ್ಷ, ಸೈನ್ಸ್ ಸ್ಟೂಡೆಂಟ್ಸ್ ಇರ್ಲಿ, ಕಾಮರ್ಸ್ ಸ್ಟೂಡೆಂಟ್ಸ್ ಇರ್ಲಿ. ಕೆಲವು ಸ್ಟೂಡೆಂಟ್ಸ್ ಸರ್ ನಾನ್ ಈ ಪೊಸಿಷನ್ ಅಲ್ಲಿ ಇದ್ದೀನಿ, ನನ್ ಮದ್ವೆ ಫಿಕ್ಸ್ ಆಗಿದೆ, ಬಂದ್ ಕರಿಯೋದು ಬಹಳ ಕಡಿಮೆ. ಬಟ್ ಕರ್ದವ್ರು ನೆನೆಸ್ಕಂತಾರಲ್ಲ ಅಷ್ಟು ವರ್ಷ ಆದ್ಮೇಲೆ. ಕೆಲವು ಸ್ಟೂಡೆಂಟ್ಸ್ ಮುಖ ತಿರ್ಸ್ಕೊಂಡ್ ಹೋಗ್ತಾರೆ, 2 ವರ್ಷ ಆದ್ಮೇಲೆ ನಮ್ದು ಟೀಚರ್ ಸಂಬಂಧ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ವಿಚಾರ ಮತ್ತೆ ಯಾವ್ದೇ ಸ್ಟೂಡೆಂಟ್ ನನಗ್ ಬರ್ತಾರಲ್ಲ, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಶ್ರೀಮಂತನ ಬಡವನ ಅವ್ರದ್ದು ಏನ್ ಬಿಸ್ನೆಸ್ ಇದೆ ನನ್ ಮೈಂಡಿಗೆ ಅದ್ ಬರಲ್ಲ. ಆ ಸ್ಟೂಡೆಂಟ್ ಒಬ್ಬ ಲೆಕ್ಚರ್. ನಾನು ಪ್ರತಿ ವರ್ಷ ಒಂದು ಒಳ್ಳೆ ಸ್ಟೂಡೆಂಟ್ ಹುಡುಕ್ತೀನಿ. ಒಳ್ಳೆ ಸ್ಟೂಡೆಂಟ್ ಅಂದ್ರೆ ಚೆನ್ನಾಗ್ ಓದೋ ಸ್ಟೂಡೆಂಟ್ ಅಲ್ಲ, ಬಿಹೇವಿಯರ್ ಚೆನ್ನಾಗಿರ್ಬೇಕು, ಮನಸ್ಸು ಸ್ವಚ್ಛವಾಗಿದ್ರೆ ನಾನು ಅದ್ರಲ್ಲಿ ಏನಾದ್ರೂ ಬರಿಬಹುದು, ತಿದ್ಬೋದು. ಆಟಿಟ್ಯೂಡ್ ಇರೋ ಸ್ಟೂಡೆಂಟ್ ನಾನು ಶ್ರೀಮಂತ, ನನ್ ಶ್ರೀಮಂತಿಗೆ ಇದೆ, ನಿಮ್ದೇನ್ ಹೇಳೋದು ಅಂತ ಇರೋ ಸ್ಟೂಡೆಂಟ್ಸ್ ನೋಡಿ. ಯಾಕೆಂದ್ರೆ ಸರ್ ಟೀಚರ್ ಅಂದಾಗ ಈಗ ಚಾಣಕ್ಯ ಸರ್ ಒಬ್ಬ ಸಣ್ಣ ಇದರಲ್ಲಿದ್ದವನ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಸೊ ನೀವ್ ಹೇಳ್ದಂಗೆ ಒಬ್ಬ ಸ್ಟೂಡೆಂಟ್ ನೋಡ್ಕೊಂಡು ಅವ್ನಿಗೆ ಒಂದ್ ಒಳ್ಳೆ ಇನ್ನ ಕಲಿಬೇಕಂತ ಆಸಕ್ತಿ ಇತ್ತು ಅಂದ್ರೆ ನೀವು ಅವನ್ನ
ಇನ್ನ ತಿದ್ದಿ ಏನೇನಿದೆ ಎಲ್ಲ ಮಾಡಿ ಕಲ್ಸ್ಬೋದು. ಈಗ ಅವ್ನ್ 100%. ಮುಂಚೆಯಿಂದಾನೆ ಆಟಿಟ್ಯೂಡ್ ಇದೆ, ನಂಗೆ ಬೇಡ 2 ವರ್ಷ ಸಾಕು, ಅದಾದ್ಮೇಲೆ ಯಾರು ಗೊತ್ತಿಲ್ಲ ಅಂತಂದಾಗ ನಿಮ್ ಕೈಯಿಂದನೂ ಇದು ಮಾಡೋದ್ ಕಷ್ಟ ಆಗುತ್ತೆ. ಇನ್ನೊಂದೇನಂದ್ರೆ ಒಳ್ಳೆತನ ಆ, ಮನೆಯಿಂದ ಬರ್ಬೇಕು. ಪೇರೆಂಟ್ಸ್ ಕಳಿಸ್ಬೇಕು. ಪೇರೆಂಟ್ಸ್ ಹೆಂಗ್ ಹೇಳ್ಕೊಡ್ತಾರೆ ನಾನು ಎಷ್ಟೋ ಸ್ಟೂಡೆಂಟ್ಸ್ಗೆ ಕೆಲವು ಸತಿ ಆಬ್ಸೆಂಟ್ ಆದಾಗ ಫೋನ್ ಮಾಡ್ತಿರ್ತೀನಿ. ಪೇರೆಂಟ್ಸ್ಗೆ ನಮಸ್ತೆ ಅಂದ್ರೆ ಪೇರೆಂಟ್ಸ್ ನಮಸ್ತೆ ಅನ್ನಲ್ಲ, ಯಾರೋ ಅನಿಲ್ ಸರ್ ಅಂತ ಫೋನ್ ಮಾಡ್ಯಾರ ನೋಡೋ ಅಂತ ಹೇಳ್ತಾರೆ. ಅಲ್ಲಿ ಪೇರೆಂಟ್ಸ್ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಹೌದು, ಸ್ಟೂಡೆಂಟ್ students ರೆಸ್ಪೆಕ್ಟ್ ಕೇಳ್ತಾರೆ. ಮಾಡಲ್ಲ. ಮನೆಯಿಂದಾನೇ ಸರ್ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಬಹಳ ಕಷ್ಟ. ಮತ್ತೆ ಸರ್ ಇನ್ನೊಂದು, ಈಗ ನೀವು ನಿಮ್ ಅಂದಾಜ್ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಪಾಠ ಮಾಡಿದ್ದೀರಾ ಸರ್? ಮೋರ್ ದನ್ 10,000. ಅದ್ರಲ್ಲಿ ಸರ್ ನಿಮ್ ಪ್ರಕಾರ ಒಂದು ಎಷ್ಟು ಸ್ಟೂಡೆಂಟ್ಸ್ ಹೆಸರು ಜ್ಞಾಪಕ ಇದೆ ಮತ್ತೆ ಅವ್ರದ್ದು ಜ್ಞಾಪಕ ಇದೆ ಅಂತ ಸುಮ್ನೆ? ಈಗ ಕೆಲವು ಸ್ಟೂಡೆಂಟ್ಸ್ ಹೆಸರು ನಾನು ಮಿಸ್ ಮಾಡಿದ್ರೆ ಕೆಲವು ಸ್ಟೂಡೆಂಟ್ಸ್ ಅಲ್ಲ ಮೆನ್ಷನ್ ಮಾಡಕ್ ಹೇಳಲ್ಲ, ಸುಮ್ನೆ ಎಷ್ಟು ಜನ ಜ್ಞಾಪಕ ಇದೆ? ಶರತ್ ಅಂತ ಇದ್ದಾರೆ, ಫಸ್ಟ್ ಬ್ಯಾಚ್. ಭಾಗ್ಯಶ್ರೀ ಅಂತ ಇದ್ದಾರೆ. ಅದೇ ಸರ್ ಮತ್ತೆ ಇನ್ನೊಂದು, ಅವ್ರ ಹೆಸರು ಜ್ಞಾಪಕ ಇಟ್ಕೊಳಂಗೆ ಅವ್ರು ಏನ್ ಮಾಡಿದಾರೆ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ಈ ನಾನು ಏನು ನೆನ್ಪಿರೋಂತ ಸ್ಟೂಡೆಂಟ್ಸ್ ಅಂತ ನಾನು ಹೇಳ್ತೀನಲ್ಲ, ಇವರೆಲ್ಲ 2020 ವರ್ಗಿರೋ ಸ್ಟೂಡೆಂಟ್ಸ್. ಬಿಫೋರ್ ಕೊರೋನಾ. ಹೌದು. 2020 ಆದ್ಮೇಲೆ ಕೊರೋನಾ ಬಿಟ್ಟು ಹೋದ್ರು, ಕೊರೋನಾ ಎಷ್ಟು ವರ್ಸ್ಟ್ ಅಂತ ಹೇಳ್ತೀವೋ ಅದಕ್ಕಿಂತ ವರ್ಸ್ಟ್ ಸ್ಟೂಡೆಂಟ್ಸ್ ಸಿಗ್ತಿದೆ. ಹೌದು ಸರ್. ಟಾರ್ಗೆಟ್ ಇಲ್ಲ. ಟೀಚರ್ ಏನೇ ಹೇಳಿದ್ರು, ನಾವು ಏನೇ ಹೇಳ್ತೀವಲ್ಲ, ಮೊದಲು ನಾನು ಸಿಟ್ಟ ಅಂದ್ರೆ ನಾನು ಒಳ್ಳೇದಕ್ಕೆ ಹೊಡ್ದೀನಿ, ಕರೆಕ್ಷನ್ ಮಾಡಕ್ ಹೊಡ್ದೀನಿ, ಬೈದೀನಿ. ಈಗ ಯಾರು ಹೊಡ್ತಾ ತಿನ್ನಕ್ ರೆಡಿ ಇಲ್ಲ. ಪೇರೆಂಟ್ಸೇ ಹೇಳ್ತಾರೆ ಹೊಡಿಬೇಡಿ ಅಂತ ಹೇಳ್ತಾರೆ. ಸೊ ಅದು ಈಗ ಮೊಬೈಲ್ ಜನರೇಷನ್ ಇದೆ ಅಲ್ಲ, ಹಾಗಾಗಿ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಗುಡ್ ಥಿಂಗ್ಸ್. ಒಬ್ಬ ಟೀಚರ್ಗೆ ಏನೇ ಸಿಲೆಬಸ್ ಕೊಟ್ರು ನಾನು ಪಾಠ ಮಾಡಬಲ್ಲೆ, ಬಟ್ ಡಿಸಿಪ್ಲಿನ್ ಹೇಳ್ಕೊಡೋದು ಬಹಳ ಕಷ್ಟದ್ದು ಸಿಲೆಬಸ್.